ಹಾಯ್ ನಮಸ್ಕಾರ ಫ್ರೆಂಡ್ಸ್. ಹೊಸ ವರ್ಷಕ್ಕೆ ಹೊಸ ರೂಲ್ಸ್. LPG ತುಟಿ, ಕಾರು ದುಬಾರಿ, ನಿಷ್ಕ್ರಿಯ ಬ್ಯಾಂಕ್ ಖಾತೆ ಬಂದ್, ಜನಜೀವನದ ಮೇಲೆ ಪರಿಣಾಮ ಬೀರುವ ಹಲವು ಬದಲಾವಣೆಗಳು. ಅದು ಯಾವುದಂತ ನೋಡೋಣ. ಬದಲಾವಣೆಗಳು ಯಾವ್ಯಾವ ಇದ್ದಾವೆ ಅಂತ ನೋಡೋಣ. GST ನಿಯಮ ಕಟ್ಟುನಿಟ್ಟು. ತೆರಿಗೆದಾರರು ಜನವರಿ 1ರಿಂದ ಕಟ್ಟುನಿಟ್ಟಾದ GST ನಿಯಮ ಪಾಲಿಸಬೇಕು. ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಷನ್. GST ಪೋರ್ಟಲ್ ಪ್ರವೇಶಿಸುವ 20 ಕೋಟಿಗಿಂತ ಹೆಚ್ಚು ವಾರ್ಷಿಕ ವಹಿವಾಟು ನಡೆಸುವ ಗ್ರಾಹಕರಿಗೆ ಈ ನಿಯಮ ಅನ್ವಯಿಸಲಿದೆ. ಹಾಗೆಯೇ 180 ದಿನಗಳಿಗಿಂತ ಹಳೆಯದಾದ ಮೂಲ ದಾಖಲೆಗಳಿಗೆ ಮಾತ್ರ ಇನ್ಮುಂದೆ ಇಮೇಲ್ ಬಿಲ್ ರಚಿಸಲು ಅವಕಾಶ ನೀಡಲಿದೆ. LPG ರೇಟು ಜಾಸ್ತಿ ಆಗಿಬಿಟ್ಟಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಬ್ಯಾರೆಲ್ಗೆ $73.58 ತಲುಪಿದೆ. ಹೀಗಾಗಿ ಜನವರಿ 1ರಿಂದ LPG ದರನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ. LPG ಸಿಲಿಂಡರ್ ದರದಲ್ಲಿ UPIನಲ್ಲೇ ಪಾವತಿಸುವ ಅವಕಾಶ ಗ್ರಾಹಕರಿಗೆ ಸಿಗ್ತಾ ಇದೆ. ಓಕೆ. ಪಡಿತರ ವಿತರಣೆ ನಿಯಮ ಬದಲಾಗಿದೆ. ಪಡಿತರ ವಿತರಣಾ ವ್ಯವಸ್ಥೆಯಲ್ಲೂ ಮಹತ್ವದ ಬದಲಾವಣೆ ಆಗಲಿದೆ. ಹಿಂದುಳಿದ ಕುಟುಂಬಗಳಿಗೆ ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ಆದ್ಯತೆ ನೀಡಲಾಗುತ್ತದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿ ಜನವರಿ 1ರಿಂದ ಪಡಿತರದಾರರ ಜೊತೆಗೆ $1,000 ಹೆಚ್ಚುವರಿ ಆರ್ಥಿಕ ನೆರವು ನೀಡುವ ನಿಯಮ ಜಾರಿಯಾಗಲಿದೆ. ಸುಮಾರು 80 ಕೋಟಿ ಜನರು ಈ ಪ್ರಯೋಜನ ಪಡೆದುಕೊಳ್ಳಲಿದ್ದಾರೆ. ಇದೇ ವೇಳೆ KYC ಪ್ರಕ್ರಿಯೆ ಪೂರ್ಣಗೊಳಿಸದವರ ಕಾರ್ಡುಗಳು ರದ್ದಾಗಲಿವೆ. ಇದಿಷ್ಟೇ ಅಲ್ಲ, ನಗರ ಪ್ರದೇಶಗಳ ವಾರ್ಷಿಕ ಆದಾಯ ಮಿತಿ $3 ಲಕ್ಷ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ $2 ಲಕ್ಷ ನಿಗದಿಯಾಗಲಿದೆ. ಜನವರಿ 1ರಿಂದ ರೇಷನ್ ಜೊತೆ $1,000 ಕೊಡಬೇಕು ಅಂಥೇಳಿ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. ಹಾಗೆ $3 ಲಕ್ಷ ಮಿತಿನೂ ಮಾಡಿದ್ದಾರೆ. ಸಿಟಿಯಲ್ಲಿ $3 ಲಕ್ಷ, ಹಳ್ಳಿಗಳಲ್ಲಿ $2 ಲಕ್ಷ ನಿಗದಿ ಮಾಡಿದ್ದಾರೆ. ಇದು ಜನವರಿ 1ರಿಂದನೇ ಬರ್ತಾ ಇದೆ. ಡೇಟಾ ಶುಲ್ಕ ಜಾಸ್ತಿಯಾಗಿದೆ. ಮೊಬೈಲ್ ಡೇಟಾ ಶುಲ್ಕ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಜೊತೆಗೆ ಹಳೆಯ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಲ್ಲಿ ವಾಟ್ಸಪ್ ಕಾರ್ಯನಿರ್ವಹಣೆ ಸ್ಥಗಿತವಾಗಲಿದೆ. ಮೊಬೈಲ್ ಡಾಟಾ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆನೂ. ಮತ್ತು ಹಳೆ ಫೋನಲ್ಲಿ ಯಾವುದಾದ್ರು ಹಳೆ ಫೋನಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಇತ್ತಲ್ಲ, ಅದು ಇವಾಗ ವರ್ಕ್ ಆಗದೇ ಇರುವ ಸಾಧ್ಯತೆಗಳು ಇವೆ. PF ವಿಡ್ರಾ ಹಣ ಇನ್ನು ಮುಂದೆ ಈಸಿ ಆಗಿರುತ್ತೆ. ಜನವರಿ 1ರಿಂದ ಏನು ಮಾಡಿದ್ದಾರೆ, ಯಾವುದೇ ಬ್ಯಾಂಕ್ನಲ್ಲಿ ಹೋಗ್ಬಿಟ್ಟು ನಾವು PFನ ವಿಡ್ರಾ ಮಾಡ್ಬೋದು. ಆ ಥರ ಒಂದು ನಿಯಮವನ್ನು ಕೇಂದ್ರ ಸರ್ಕಾರದವರು ತಂದಿದ್ದಾರೆ. ಅದು ಜನವರಿ 1ರಿಂದ ಜಾರಿ ಆಗ್ತಾ ಇದೆ. ಅದು ಮುಂದೆ ಅಪ್ಡೇಟ್ ಬಂದ ಮೇಲೆ ನಾನು ಕೊಡ್ತೀನಿ, ಅದು ಹೇಗೆ ತೆಗೆಯೋದು ಏನಂತ ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಜನವರಿ 1ರಿಂದ ಬ್ಯಾಂಕ್ ಖಾತೆ ಬಂದಾಗುತ್ತೆ. ಬ್ಯಾಂಕಿಂಗ್ ಹಣಕಾಸು ಕಂಪನಿಗಳ ಸ್ಥಿರ ಠೇವಣಿ ಸಂಬಂಧಿಸಿದ ನಿಯಮಗಳು ಜನವರಿ 1ರಿಂದ ಬದಲಾವಣೆ ಆಗಲಿವೆ. ಠೇವಣಿ ಸುರಕ್ಷತೆ ಹೆಚ್ಚಿಸಲು ಆದ್ಯತೆ ನೀಡುವ ಜೊತೆಗೆ ಚಟುವಟಿಕೆ ಇಲ್ಲದ ಬ್ಯಾಂಕ್ ಖಾತೆಗಳು ಜನವರಿ 1ರಿಂದ ಬಂದಾಗಲಿವೆ. ಯಾವ್ಯಾವ ಬ್ಯಾಂಕು ತುಂಬ ವರ್ಷ ನಾವೇನು ATM ಕಾರ್ಡ್ ಯೂಸ್ ಮಾಡಿರಲ್ಲ, ಮತ್ತೇನು ಅಕೌಂಟೇನು ಆ್ಯಕ್ಟಿವೇಟ್ ಮಾಡಿರಲ್ಲ ಅಂಥ ಅಕೌಂಟಲ್ಲಿ ಕ್ಲೋಸ್ ಆಗ್ತದೆ. ರೈಲುಗಳ ವೇಳಾಪಟ್ಟಿ ಬದಲಾವಣೆಯಾಗಿದೆ. ನಾನು ಮುಂದಿನ ವಿಡಿಯೋದಲ್ಲಿ ಬದಲಾಗಲಿದೆ ರೈಲುಗಳ ವೇಳಾಪಟ್ಟಿ. ಭಾರತೀಯ ರೈಲುಗಳ ಸಂಚಾರ ಮಾರ್ಗ ಬದಲಾವಣೆ ಪಟ್ಟಿಯನ್ನು ಜನವರಿ 1ರಿಂದ ಜಾರಿಗೊಳಿಸಲಿದೆ. ಈವರೆಗೆ ಜೂನ್ 1ರಿಂದ ಹೊಸ ವೇಳಾಪಟ್ಟಿ ಪ್ರಕಟವಾಗುತ್ತಿದ್ದು, ಹೀಗಾಗಿ ರೈಲ್ವೆ ಪ್ರಯಾಣಿಕರು ಇದನ್ನು ಗಮನಿಸುವುದು ಒಳಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ರೈಲ್ವೆದು ಟೈಮಿಂಗ್ಸ್ನ ನಾನು ಹಾಕ್ತೀನಿ. UPI ಮಿತಿ ಏರಿಕೆ. ಇಂಟರ್ನೆಟ್ ಬಳಸದಿದ್ದರೂ ಹಣ ಪಾವತಿ ಮಾಡಲು RBI ತಂದಿರುವ UPI 123 ಪೇ ಪಾವತಿದಾರರಿಗೆ ವಹಿವಾಟು ಮಿತಿ ಈಗಿರುವ $5,000ನಿಂದ $10,000ಗೆ ಹೆಚ್ಚಳವಾಗಿದೆ. ಕಾರುಗಳ ಬೆಲೆ ಏರಿಕೆಯಾಗಿದೆ. 2ರಿಂದ 4% ಎಲ್ಲ ಕಾರುಗಳ ಬೆಲೆ ಜಾಸ್ತಿಯಾಗಿದೆ. ಹುಂಡೈ, ಟಾಟಾ ಮೋಟಾರ್ಸ್, ಕಿಯಾ ಮೋಟಾರ್ಸ್, ಮಹೀಂದ್ರಾ ಇದೆಲ್ಲ ಕಾರುಗಳ ಬೆಲೆ ಜಾಸ್ತಿಯಾಗಿದೆ. ಜಾಲಿಯಾಗಿ ಜೋಬೆಲ್ಲ ಖಾಲಿ ಆಗ್ತಾ ಇದೆ. ಈ ಥರ ಸೆಂಟ್ರಲ್ ಗೌರ್ಮೆಂಟ್ನವರು ಈ ಥರ ಮಾಡಿದ್ದಾರೆ. ಏನು ಮಾಡೋದು, ಈಗೇನು ಮಾಡೋಕ್ಕಾಗಲ್ಲ. ಎಲ್ಲ ರೇಟ್ಗಳು ಜನವರಿ 1/2025ರಿಂದ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದನ್ನೆಲ್ಲ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಜೀವನ ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್.